ಏನು ದೋಸ್ತ, 2024 ಸೆಪ್ಟೆಂಬರ್ 23ರಿಂದ ನವಂಬರ್ 4ವರೆಗೂ SSC GD ಫಿಸಿಕಲ್ ನಡೀತದೆ. ಅದ್ರಾಗ 5 ಕಿಲೋಮೀಟರ್ ರನ್ನಿಂಗ್ ಇರ್ತದೆ. ಮತ್ತು ಓನ್ಲಿ ರನ್ನಿಂಗ, ಚೆಸ್ಟ್, ಹೈಟ್ ಅಷ್ಟೇ ನೋಡ್ತಾರೆ ಫಿಸಿಕಲ್ದಾಗ. ಮತ್ತು ಮೆಡಿಕಲ್ದಾಗ ಟೋಟಲಿ A to Z ನಮ್ಮ ಮೊಣಕಾಲಿಂದ ಕೆಳಗಿನ ಅಂದ್ರೆ ಟೋಟಲಿ ಎಲ್ಲ ಬಟ್ಟೆ ಗಿಚ್ಚೆ ಎಲ್ಲ ನೋಡ್ತಾರೆ ಮೆಡಿಕಲ್ದಾಗ. ನಿಮಗೆ ಏನಾದರೂ ಡೌಟ್ ಇದೆ ನಂಗೆ ಡೈರೆಕ್ಟಾಗಿ ಕಮೆಂಟ್ ಮಾಡ್ಬೋದು, ನಾನು ಹೇಳ್ತೀನಿ ನಿಮ್ಗೆ. ಆ್ಯಂಡ್ ಇದು ನಾನು ಫಸ್ಟ್ ವೀಡಿಯೋ ಮಾಡ್ಲತ್ತೀನಿ ಈಗ, ಯಾಕಂದ್ರೆ ನಮ್ಮ ದೋಸ್ತರು ಕೆಲವೊಬ್ಬರು ಪರಿಚಯ ಇದ್ದವರು ಆಗಲಿ, ಎಲ್ಲಿ ಭೀ ಯಾವುದೋ ಗ್ರೂಪ್ದಾಗ ಆಗಿರಲಿ, ನಂಗೆ ಡೈರೆಕ್ಟ್ ಫೋನ್ ಹಚ್ಲತ್ತಾರ. ಹಂಗೆ ಹೇಳು ಹಿಂಗೆ ಹೇಳು, ಇದು ಫಿಸಿಕಲ್ ಏನದ ಏನಿಲ್ಲ, ಯಾವ ಪೋಸ್ಟ್ ಏನಿರ್ತದೆ ಅನ್ನೋದು ಭಾಳ ಕೇಳ್ತಾರೆ. ಇನ್ನು ಪ್ರತಿಯೊಬ್ಬರಿಗೆ ಫೋನ್ ಎತ್ತಿ ಹೇಳಪ್ಲೆ ಅಂತೂ ಆಗಲ್ಲ, ನನಗೆ ಮುಂದೆ ಟೈಮ್ ಸಿಗಲ್ಲ ಇಲ್ಲಿ. ಹೌದು, ಅದಕ್ಕೆ ಒಂದು ವಿಡಿಯೋರ ಮಾಡಮಿ. ಈಗ ಎಲ್ಲರಿಗೂ ಸೋಷಿಯಲ್ ಮೀಡ್ಯಾದಾಗ ಗೊತ್ತಿದ್ದಂಗೆ ಇರ್ತದೆ ಅಂಥೇಳಿ ಒಂದು ವಿಡಿಯೋ ಮಾಡ್ಲತ್ತೀನಿ ಬೈ. ಏನು ಮಾಡ್ಬೇಕಂದ್ರೆ, ಈಗ ಫಸ್ಟ್ ಫಿಸಿಕಲ್ದಾಗ ಏನು ಮಾಡಬೇಕು, ನೀವು ಒಂದು 2 ದಿವಸ ಫಿಸಿಕಲಿಗೆ ಅಂತಂದ್ರೆ ನೀವು ಫುಲ್ಲು ನೈಟ್ದಾಗ ಒಂದು 3 ದಿವಸ ಬಾಟಲ್ದಾಗ ಗ್ಲುಕೋಸ್ ಅಥವಾ ಗ್ಲುಕೋನ್ ಡಿ ಅಥವಾ ಎಲೆಕ್ಟ್ರಾನ್ 3 ದಿವಸ ಹ್ಯಾಟ್ರಿಕ್ 3 ಟೈಮ ಗ್ಲುಕೋನ್ ಹಾಕ್ಕೊಂಡು ನೀರು ಕುಡೀರಿ. ಅದು ಬಾಡಿಗೆ ಭಾಳ ರಿಕವರಿ ಕೊಡ್ತದೆ ಮತ್ತು ಎನರ್ಜಿನೂ ಕೊಡ್ತದೆ. ಮತ್ತು ನೈಟು ಅನ್ನ ತಿನ್ನಬೇಡ್ರಿ, ಸ್ವಲ್ಪನೇ ಊಟ ಮಾಡಿ ಮಲ್ಕೊಳ್ಳಿ. ಮತ್ತು ಬೆಳಗ್ಗೆ ಫ್ರೂಟ್ ಆಗಲಿ ಏನಾಗಲಿ, ಇದು ಈ ಥರ ಲಿಮಿಟೆಡ್ ಊಟ ಮಾಡಿರಿ, ಬಟ್ ಲಿಕ್ವಿಡ್ ಜಾಸ್ತಿ ಯೂಸ್ ಮಾಡಿರಿ. ಫ್ರೂಟ ಲಿಕ್ವಿಡ್ ಅಷ್ಟೇ. ನೀವು ಬೇರೆ ಬಿರಿಯಾನಿ ಆಗಲಿ ಹಿಂಗೆ ಮಸಾಲ ಆಗಲಿ ಹಿಂಗೆ ತಿಳೋಕೆ ಹೋಗ್ಬೇಡ್ರಿ 3 ದಿವಸ ಅಷ್ಟೇ. ಆಮೇಲೆ ಸ್ವಲ್ಪ ಕಾಳು ತೊಗೊಂಡು ಹೋಗ್ರಿ, ಕಡ್ಲೆ ಕಾಳು, ಹೆಸರು ಕಾಳು, ಇದು ಮೊಳಕೆ ಬಂದಿದ್ದು ಆಯಿತು. ಇದು ಮಾರ್ನಿಂಗ್ ತಿನ್ನಿರಿ ಆಯಿತು. ಆಮೇಲೆ ಈಗ ಫಿಸಿಕಲ್ ದಿವಸ ನಾಳೆ ಫಿಸಿಕಲ್ ಅದಂತಂದ್ರೆ ಇವತ್ತು ನೈಟ್ ಏನು ಮಾಡ್ಬೇಕು, ನೀವು ಆರಾಮ್ ನಿದ್ದೆ ಮಾಡ್ಬೇಕು. ಏನು ಚಿಂತೆ ಮಾಡಬಾರ್ದು, ಏನು ಟೆನ್ಷನ್ ತೊಗೋಬಾರ್ದು. ಈಗ ಸ್ವಲ್ಪ ಸರ್ಸೋತಿಲ್ಲಿದ್ರೆ ನೀವು ಕೈ ಕಾಲು ಮತ್ತು ಸ್ವಲ್ಪ ಬಾಡಿ ಹಿಂಗೆ ಫ್ರೆಂಡ್ಸಿಗೆ ಯಾರನ್ನಿದ್ದೀನಿ ಹಿಂಗೆ ಸ್ವಲ್ಪ ಮಸಾಜ್ ಮಾಡ್ಕೊರಿ, ಸ್ವಲ್ಪ ಬಾಡಿ ರಿಲ್ಯಾಕ್ಸ್ ಆಗ್ತದೆ ಆಯ್ತು. ಏನು ಟೆನ್ಷನ್ ತೊಗೊಂಬಪ್ಲೇ ಇಲ್ಲ. ನಿಮ್ದು ಟೈಮಿಂಗ 27 ಅಥವಾ 28 ಹೊಂಟ್ರೂ ಪರವಾಗಿಲ್ಲ. ನಾನು ಕೆಲವೊಂದು ಮಾತು ಹೇಳ್ತೀನಿ, ಅದಕ್ಕೆ ಕವರ್ ಮಾಡಿ ಅದಕ್ಕೆ ಫಾಲೋ ಮಾಡಿದಂದ್ರೆ ನೀವು 24 ಒಳಗೆ ಆರಾಮ್ ಸರಿ ಫಿಸಿಕಲ್ 5 ಕಿಲೋಮೀಟ್ರ್ ಹೊಡಿತೀರಿ. ನೀವು ಏನು ಮಾಡ್ಬೇಕು ಗೊತ್ತು, ಈಗ ಗ್ರೌಂಡ್ದಾಗ ಹೋಗ್ತೀರಿ, ಯಾವಾಗ ಎಂಟ್ರಿ 5 ಗಂಟೆಗೆ ಎಂಟ್ರಿ ಕೊಡ್ತಾರೆ. ಆ್ಯಕ್ಚುಲಿ ನೀವು 3-2ಕ್ಕೆ ಅಲ್ಲಿ ಲೈನ್ ಪಾಳಿ ಹಚ್ಚಿರ್ತೀರಿ. ಒಳಗೆ ಹೋಗ್ಬೇಕು. ಏನು ಮಾಡ್ಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಮಾತಾಡ್ಬಾರ್ದು ಯಾರ ಜೊತೆನೂ. ಎನರ್ಜಿ ವೇಸ್ಟ್ ಮಾಡಬಾರ್ದು. ಕೂಡಬೇಕು, ಅವ್ರು ಏನು ಹೇಳ್ತಾರೆ ಅಷ್ಟೇ ಕೇಳಬೇಕು ಆಯಿತು. ಅದ್ರ ಮೇಲೆ ಒಬ್ಬರು ಲೈನ್ ಸತ್ತಿ ಬಿಡ್ತಿರ್ತಾರೆ ಒಳಗೆ, ಗ್ರೂಪ್ ವೈಸ್ ಮಾಡ್ತಾರೆ. ಈ ಗ್ರೂಪ್ ಅವಾಗ, ಈ ಗ್ರೂಪ್ ಇವಾಗ ಅಂಥೇಳಿ. ಈಗ ಮತ್ತು ಒಳಗೆ ಹೆಚ್ಚಿಗೆ ಅಡ್ವಾನ್ಸ್ ಮಾಡಬಾರ್ದು. ಅವ್ರ ಮುಂದೆ ನಾ ಫಿಸಿಕಲ್ದಾಗ ಹಿಂಗಿದ್ದೀನಿ, ನಾ ಮಾಡ್ಕೋತೀನಿ ಅಂತೇಳಿ ಓವರ್ ಕಾನ್ಫಿಡೆಂಟ್ ಯಾವಾಗೂ ಇರ್ಬಾರ್ದು ಆಯಿತು. ಅಲ್ಲಿ ಒಮ್ಮೆ ನೋಡು, ಎಷ್ಟು ಇಂಡಿಯನ್ ಆರ್ಮಿ 1600 ಮೀಟ್ರ್ ಅಂದ್ರೆ 1600 ಮೀಟ್ರ್ದಾಗ 300-400 ಮಂದಿ ಒಮ್ಮೆ ಬಿಡ್ತಾರೆ. ಇದ್ರಾಗ ಏನಂದ್ರೆ 50 ಇಲ್ಲ 60 ಲಾಸ್ಟ್ 70 ಮಂದಿಗೆ ಅಷ್ಟೇ ಬಿಡ್ತಾರೆ. ಇದು ಭಾಳ ಸರಿ ಅಂತಲೇ ಹೇಳ್ಬೋದು. 5 ಕಿಲೋಮೀಟ್ರ್ ಲಾಂಗ್ ರನ್ನಿಂಗ್ ಇರ್ತದೆ. ರನ್ನಿಂಗ್ ಮಾಡೋ ಟ್ರಿಕ್ ಹೆಂಗಂತ ಅಂದ್ರೆ, ನೀವೆಲ್ಲ ಪ್ರಾಕ್ಟೀಸ್ ಮಾಡಿರ್ತೀರಲ್ಲ, ಆ ಪ್ರಾಕ್ಟೀಸ್ ಮಾಡಿದ್ದು ಪರವಾಗಿಲ್ಲ, ಎಷ್ಟೇ ಟೈಮಿಗೆ ಇರಲಿ. ಫಸ್ಟಾಗು ನೀವು ಒಂದು 10 ಕಿಲೋಮೀಟ್ರ್ ಓಡಿರ್ತೀರಲ್ಲ ಮುಂದೆ, ಅಷ್ಟು ಟೈಮಿನ ಇದ್ರೆ ಸಾಕು. ನೀವು 5 ಕಿಲೋಮೀಟ್ರ್ ಇದು 24 ನಿಮಿಷದ ಕವರ್ ಮಾಡೋ ನಾ ಟ್ರಿಕ್ ಹೇಳ್ತೀನಿ ಅಂತ. ಫಸ್ಟ್ ಟೈಮ್ ಓಡ್ತಿರಲ್ಲ, ಈಗ 100 ಮೀಟ್ರ್ ಆಗಲಿ, 200 ಮೀಟ್ರ್ ಆಗಲಿ, 300 ಮೀಟ್ರ್ ಆಗಲಿ, ಕೆಲವೊಬ್ರು ಏನು ಮಾಡ್ತಾರೆ ಒಮ್ಮೆ ಸ್ಪ್ರಿಂಟ್ ಹೊಡಿತಾರೆ. ನಾವು ಹೋಗ್ಬಿಡ್ಲಿ ಸ್ಪೈಡರ್ ಮ್ಯಾನ್ ಅಪ್ಲೇ ಅಂತೇಳಿ. ಹಂಗೆ ಆಗಲ್ಲ. ಅದು ಒಂದು ರೌಂಡು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಆಯಿತು. ಏನು ಮಾಡಬೇಕಂದ್ರೆ, ನೀವು ಆರಾಮಾಗಿ ಸ್ಟೆಪ್ ಬೈ ಸ್ಟೆಪ್ಪ, ಅಂದ್ರೆ ಒಂದೇ ಸ್ಟೆಪ್ಪ ಸ್ಟಾರ್ಟಿಂಗ್ ಏನು ಸ್ಟೆಪ್ ಇರ್ತದೆ ಅದೇ ಸ್ಟೆಪ್ಪ ಎಂಡ್ವರೆಗೂ ಅದೇ ಸ್ಟೆಪ್ ಇರ್ಬೇಕು ನಿಮ್ಮದು. ಅದು ಹೆಂಗಂತಂದ್ರೆ, ಈಗ ಮುಂದಿನ ಯಾರನ್ನ ಹೈಲೈಟ್ ಹೊಡ್ತಿರ್ತಾನೆ ನೋಡ, ಅವನಿಗೆ ಫಾಲೋ ಮಾಡಬೇಕು. ಫಾಲೋ ಹೆಂಗಂತಂದ್ರೆ, ಈಗ ಸಪೋಸ್ ಅವ್ನು ಮುಂದೆ ಓಡ್ಲತ್ತಾನಂತಂದ್ರೆ ಮುಂದಿನ ರೋಡ್ ನೋಡಬಾರ್ದು. ರೋಡ್ ಎಷ್ಟು ದೂರ ಇರ್ತದೆ ಅಂದ್ರೆ ಅಲ್ಲಿ ಅಷ್ಟು ನಮಗೆ ಮೊರ ಡೌನ್ ಆಗ್ತದೆ. ಮುಂದೆ ರೋಡಿಗೆ ನೋಡಲೇಬಾರ್ದು, ನಾವು ನಮ್ಮ ಹೆಜ್ಜೆಗಳಿಗೆ ನೋಡಬೇಕು. ಈಗ ಒಂದು ಹೆಜ್ಜೆ ಇಟ್ಟು ಅಂತಂದ್ರೆ ಹೆಜ್ಜೆಗಳಿಗೆ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೋತಾ ಇರ್ಬೇಕು ಅಷ್ಟೇ. ಫಸ್ಟ್ 10 ನಿಮಿಷ ಬಾಯಿ ತೆಗಿಲಕ್ಕೆ ಹೋಗ್ಬೇಡ್ರಿ ಆಯಿತು. 10 ನಿಮಿಷ ಬಾಯಿ ತೆಗಿಲಕ್ಕೆ ಹೋಗ್ಬೇಡ್ರಿ, ಮೂಗಿಲಿಂದನೇ ಶ್ವಾಸ ತಗೋರಿ. ಆಮೇಲೆ ನಿಮ್ಗೆ ಜಾಸ್ತಿನೇ ಒತ್ತಡ ಆಗ್ಲತ್ತಂದ್ರೆ ಮೆಲ್ಲ ಬಾಯಿ ತೆಗಿಬೋದು ಆಯಿತು. ಆಮೇಲೆ ಹಿಂಗೆ ಸ್ವಲ್ಪ ರಿಲೀಫ್, ನೀವು ಪ್ಲೇನ್ ರೋಡ್ ಬಂತಿದ್ರೆ ಸ್ವಲ್ಪ ರಿಲೀಫ್ ಅಂತಂದ್ರೆ 2-3 ಸತಿ ಹಿಂಗೆ ಒಳಗಿನ ಹೊರಗೆ ಬಿಟ್ಟಾಕ್ರಿ ನೀವು. ಇವಾಗ ಸ್ವಲ್ಪ ರಿಲೀಫ್ ಆಗ್ತದೆ ಒಳಗೆ. ಇದು ಒಂದು ನಿಮ್ಗೆ ರಿಲೀಫ್ ಆಗೋದು. ಮತ್ತು ಟೈಮ್ ಕವರ್ ಮಾಡೋದು ಹೆಂಗಂದ್ರೆ,
ಈಗ ಏನು ಫಸ್ಟ್ ರೌಂಡ್ ಓಡಿರ್ತೀರಲ್ಲ ಅದೇ ಎನರ್ಜಿ ಅದೇ ಸ್ಟೆಮಿನ ಅದೇ ಮೇಂಟೈನ್ ಮಾಡಬೇಕು. ನೀವು ಸ್ಪೀಡ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಅದೇ ಆ್ಯಕ್ಚುಲಿ ಎಲ್ಲಂಕದ 3 ರೌಂಡ್ ಓಡಿಸ್ತಿರ್ಬೇಕು. 8 ಹಾಂ, ಅದು ನೀವು ಫಸ್ಟ್ ಟೈಮ್ 1 ರೌಂಡ 8 ನಿಮಿಷ ತೊಗೊರಿ, ಪರವಾಗಿಲ್ಲ. 3 ರೌಂಡ್ ಇರ್ತಿರ್ಬೇಕಲ್ಲಿ. ಆಮೇಲೆ 7 ನಿಮಿಷ ತೊಗೊರಿ. ಎಷ್ಟು 15 ನಿಮಿಷ ಆಯಿತಾ. ಆಮೇಲೆ ಉಳಿದಿರೋದೆಷ್ಟು 5, 4, 9. ಫೈನಲ್ ರೌಂಡ್ದಾಗ ನಿಮ್ಗೆ 7 ನಿಮಿಷದಾಗ ಕ್ಲೋಸ್ ಆಗ್ತದೆ ಆರಾಮ. ಹೆಂಗಂತಂದ್ರೆ 2 ರೌಂಡ್ ಓಡಿರ್ತೀರ ನೀವು, ಬಾಡಿ ಹೀಟ್ ಆಗಿರ್ತದೆ. ಅದಾದಮೇಲೆ ನೀವು ಮತ್ತು ಅದೇ ಸ್ಟೆಪ್ದಾಗ ಹೋಗ್ತಿರ್ತೀರಿ. ಲಾಸ್ಟಿನ ಒಂದು 300 ಮೀಟ್ರ್ 400 ಮೀಟರ್ ಅಷ್ಟ ಅದು ಎಳೆದು ನಿಮ್ಮದು, ಅದು ಫುಲ್ ಎನರ್ಜಿ. ಆ 300-400 ಮೀಟ್ರ್ ನಿಮ್ಗೆ ನಿಮ್ಮದು ಕಷ್ಟದ ಫಲ ತೋರ್ಸೋದು ನಿಮ್ಗೆ. ಅದು ಹೆಂಗಂತಂದ್ರೆ ಫುಲ್ 400 ಮೀಟ್ರ್ ಉಳ್ದಂತಂದ್ರೆ ಸ್ಪ್ರಿಂಟ್ ಹೊಡೆಯೋದು. 400 ಮೀಟರ್ ಆಯ್ತಂದ್ರೆ ಟೇಕಪ್ ತೊಗೋಬೋದು, ಹೊಡೆಯೋದು. 300 ಬಂತಂದ್ರೆ ಮತ್ತೆ ಸ್ಪೀಡ್, 200 ಬಂತಂದ್ರೆ ಮತ್ತೆ ಸ್ಪೀಡ, 100 ಮೀಟ್ರ್ ಬಂತಂದ್ರೆ ಫುಲ್ ನೀವು ಬಿದ್ದರೂ ಪರವಾಗಿಲ್ಲ, ಅವರೆಲ್ಲ ಮ್ಯಾನೇಜ್ ಮಾಡ್ತಾರೆ. ಅವರೆಲ್ಲ ಹಾಸ್ಪಿಟಲ್ ಎಲ್ಲ ಇರ್ತದೆ. ಇವತ್ತೇ ನನಗೆ ಕಷ್ಟದ ಫಲ ಅಂತೇಳಿ ಸಿಕ್ಕಾಪಟ್ಟೆ ನೀವು ಇದು ಓಡ್ರಿ ನೀವು. ಹಾಂ, ಇದು ಲಾಸ್ಟಿನ ಟ್ರಿಪ್ ಒಂದಾಯಿತು. ಮತ್ತು ಧ್ಯಾನದಾಗ ಇಡ್ರಿ, ನಾವು ಒಂದೇ ಮಾತು ಹೇಳ್ತೀನಿ ನಿಮ್ಗೆ. ನಾನೇ ಹೀರೋ ಇದ್ದೀನಿ ಅಂತ ಅನ್ಕೋಬೇಡ್ರಿ ಪ್ಲೀಸ್. ನೀವು ಎಷ್ಟೇ ಫಿಸಿಕಲ್ದಾಗ ಟಫ್ ಆಗಿದ್ರು, ಕಿಂಗ್ ಆಗಿದ್ರು, ಬಟ್ ಈ ಫಿಸಿಕಲ್ ಬೇರೆನೇ ಇರ್ತದೆ. ಇದು ಎಲ್ಲರೂ ಗ್ರೂಪ್ ವೈಸ್ ತೊಗೊಂಡು ಹೋಗೋದಿರ್ತದೆ. ಆಯಿತು, ಜಾಸ್ತಿ ಇದು ಮಾಡಪ್ಲಿಲ್ಲ ಬೈ. ಆರಾಮ್ ಸತಿ ಓಡಬೇಕು, ಸ್ಟೆಪ್ ಆಗಿ ಹಳ್ಳಿಗೆ ಒಂದೊಂದು ಸ್ಟೆಪ್ ಹೆಂಗೆ ತೊಗೋದಿರ್ತೀವಿ ಅದೇ ಮೇಂಟೈನ್ ಮಾಡಿ ಅದ್ರಾಗೆ ಸ್ಪೀಡ್ ಮಾಡಬೇಕು. ಸ್ಪ್ರಿಂಟ್ ಹೊಡೆಯೋದನ್ನ ಅವಶ್ಯಕತೆ ಇಲ್ಲ, ಮತ್ತು ಒಮ್ಮೆ ಸ್ಲೋ ಆಗೋದನ್ನೂ ಅವಶ್ಯಕತೆ ಇಲ್ಲ. ಒಂದು ಎವ್ರೇಜಾಗಿ ನಡಿಬೇಕು. ಅದು ನೀವು ಮುಂದೆ ಪ್ರಾಕ್ಟೀಸ್ ಮಾಡಿರ್ತೀರಲ್ಲ ಅದೇ ಸ್ಟೆಪ್, ಏನು ಹಾಡಿಲ್ಲ. ಮತ್ತು ಅದು ರನ್ನಿಂಗ್ ಆಗಿದ್ಮೇಲೆ ಚೆಸ್ಟಿಗೆ ಬರ್ತದೆ. ಈಗ ಚೆಸ್ಟ್ ಹೆಂಗಂದ್ರೆ ಚೆಸ್ಟ್ದಾಗೂ ಕೆಲವೊಬ್ಬರು ಜಿಮ್ ಪರ್ಸನ್ಗಳು ಭಾಳ ಫೇಲ್ ಆಗ್ಯಾರ. ನಾನು ಬ್ಯಾಚದಾಗಿದ್ದರು ಜಿಮ್ ಎಷ್ಟೆಷ್ಟಪ್ಪ ಅಂದ್ರೆ ಫುಲ್ ಬಾಡಿ ಬಿಲ್ಡರ್ ಇದ್ದವರು ಎಲ್ಲ ಫೇಲ್ ಆಗ್ಯಾರ. ಕೆಲವೊಬ್ಬರು ಬಾಡಿ ಎಷ್ಟೇ ಇರಲಿ, ಅದು ಅವ್ರು ನೋಡೋಲ್ಲ, ಬಾಡಿ ನೋಡೋಲ್ಲ. ಅವ್ರಿಗೆ ಮಿನಿಮಮ್ ಬೇಕಾಗಿರೋದು 80 ಸೆಂಟಿಮೀಟರ್ ಉಬ್ಬಿಸೋರು, 85 ಸೆಂಟಿಮೀಟರ್. ಅದು ಉಬ್ಸೋದು ಹೆಂಗೆ ಗೊತ್ತು, ಈಗ ನಾರ್ಮಲ್ ತೊಗೋತಾರಲ್ಲ ನಮ್ಮ ಚೆಸ್ಟ, ನಾರ್ಮಲ್ ತೊಗೊಂಬಂದ್ವಿ. ಇವು ಬ್ಯಾಕ್ ಇರ್ತದಲ್ಲ, ಇಲ್ಲಿ ಬ್ಯಾಕ ಅವರು ಆ್ಯಕ್ಚುಲಿ ಕೆಳಗಿನ ತೊಗೋತಾರೆ. ಅವ್ರು ಭಾಳ ಕೆಳಗಿನ ತೊಗೋತಾರೆ. ನಾವೇನು ಮಾಡಬೇಕು, ಈಗ ಅವ್ರ ಮುಂದೆ ಫುಲ್ ಒಂದು ಎಲ್ಲ ಗಾಳಿ ಹೊರಗೆ ಬಿಟ್ಟು ಬಾಡಿ ಎಲ್ಲ ಸಣ್ಣದು ಮಾಡ್ಕೋಬೇಕು ನಾವು. ಸಣ್ಣ ಅಂದ್ರೆ ಹಿಂಗೆ ನಾರ್ಮಲ್ ಇದ್ದ ಒಳಗೆ ಶ್ವಾಸ ಎಲ್ಲ ಹೊರಗೆ ತೊಗೋದಾಗ ಹೆಂಗೆ ಆಗ್ತದೆ ನೋಡು ಹಂಗೆ ಮಾಡ್ಕೋಬೇಕು. ಆಮೇಲೆ 80 ಬರ್ತದೆ, ಮಿನಿಮಮ್ 80 ತೊಗೊರಿ. ಆಮೇಲೆ ಉಬ್ಸಿ ಉಬ್ಸೋರು ಅಷ್ಟೇ 80 ಅಂತ ಯಾರಿಗೆ ಬರಲಿಲ್ಲ ಅಂತ ತಿಳ್ಕೊರಿ. ಈಗ ಬ್ಯಾಕ ಸ್ವಲ್ಪ ಎಬ್ಬಿಸ್ರಿ, ಯಾಕಂದ್ರೆ ಹಿಂಗೆ ಇಷ್ಟ ಮಾಡಿದ್ರೆ 1 ಸೆಂಟಿಮೀಟ್ರ್ ಕವರ್ ಆಗ್ತದೆ ಬ್ಯಾಕ್ಲಿಂದ ಮಾಡಿದ್ರೆ. ನೀವು ಎಷ್ಟು ಉಬ್ಸೋರು 80-85 ಬಂದಿದ್ರೆ ಅವಾಗ 3 ಚಾನ್ಸ್ ಕೊಡ್ತಾರೆ ನಿಮ್ಗೆ. ಇದೊಂದು ಆಯಿತು, ಇದು ಮುಗೀತು. ಇದು ಫಿಸಿಕಲ್ ಅದು ನೋಡ್ರಿ. ಈಗ ಇದೊಂದು ಹೇಳೀನಿ, ನಮಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ಲತ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇತ್ತು ಈ ವಿಡಿಯೋದಾಗ ನಂಗೆ ಪರವಾಗಿಲ್ಲ, ಒಬ್ಬನೇ ನಂಗೆ ಕಮೆಂಟ್ ಮಾಡಿದ್ರೆ ಅಂದ್ರೆ ಅವ್ನಿಗೋಸ್ಕರ ನಾನು ವಿಡಿಯೋ ಮಾಡ್ತೀನಿ ಪಕ್ಕ. ಒಬ್ಬನೇ ನೋಡೇನ, ಒಬ್ಬನೇ ಕಮೆಂಟ್ ಮಾಡಿ ಅಂದ್ರೆ ಅವನಿಗೋಸ್ಕರ ನಾನು ವಿಡಿಯೋ ಮಾಡ್ತೀನಿ, ಪರವಾಗಿಲ್ಲ. ಆಯಿತು. ಮತ್ತು ಯಾರನ್ನೂ ದೋಸ್ತರು ಸ್ವಲ್ಪ ಫೋನ್ ಹಚ್ಬೇಡ್ರು. ಹಾಗೇನಿಲ್ಲ, ಬಟ್ ನಂಗೆ ಟೈಮ್ ಸಿಗೋಲ್ಲ ನಮಗೆ ಮಾತಾಡ್ಬೇಕಂತಂದ್ರೆ. ನಮಗೆ 24/7 ಆ್ಯಕ್ಟಿವ್ದಾಗೆ ಇರಬೇಕಾಗ್ತದೆ. ಅದಕ್ಕೆ ನೀವು ಏನಿದ್ರೆ ನಮ್ಗೆ ಕಮೆಂಟ್ ಮಾಡಿರಿ, ನಿಮ್ಗೆ ಪಕ್ಕ 100% ನಿಮಗೆ ನಾನು ವಿಡಿಯೋ ಮಾಡಿದ್ದೀನಿ. ಓಕೆನಾ. ಮತ್ತು ಏನಾದರೂ ಡೌಟ್ ಇದ್ರೆ ನಂಗೆ ಹೇಳ್ರಿ. ಮತ್ತು ಆಯ್ತು, ಇದು ಒಂದು ಮುಗಿಸ್ಕೋರಿ. ನೀವು ಕಮೆಂಟ್ ಮಾಡಿರಿ ನಂಗೆ, ಏನಾದೇನಿಲ್ಲ ನಾನು ಫುಲ್ ಹೇಳ್ತೀನಿ ನಿಮ್ಗೆ. ಆಯಿತು. ಮೆಡಿಕಲ್ ಬಗ್ಗೆನೂ ಹೇಳ್ತೀನಿ ನಿಮಗೆ. ಇದು ಫಿಸಿಕಲ್ ಆಗಿದ್ಮೇಲೆ ಮೆಡಿಕಲ್ ಬಗ್ಗೆನೂ ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ. ಆಯಿತು. ಓಕೆ, ಅಲ್ಲಿವರೆಗೂ ಈಗ ಓಕೆ. ಏನಾದರೂ ಇದ್ರೂ ನಾನು ಕಮೆಂಟ್ ಮಾಡಿ. ಜೈ ಹಿಂದ್.